ಸರ್ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಫೇಮಸ್ ಎಗ್ಗಡ್ಡ ಹೇಗ್ ನಡೀತಿದೆ ಸರ್? ಹಬ್ಬ ಜನ ತುಂಬಾ ಜನ ಬಂದಿದ್ರು ಮೇಡಮ್, ತುಂಬಾ ಜನ ಬರ್ತಾ ಇದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ಕೊಂಡು ತುಂಬಾ ಜನ ಬರ್ತಾ ಇದಾರೆ. ಓಕೆ 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 ಸರ್, ಮಹಾಲಕ್ಷ್ಮಿ ಲೇಔಟ್ ಈಗ ಲೊಕೇಟ್ ಆಗಿದ್ದೀರಾ? ಹೌದು ಮೇಡಮ್. ಫೇಮಸ್ ಎಗ್ಗಡ್ಡ ಅಂತ. ಇವಾಗ ಏನ್ ರೆಡಿ ಮಾಡ್ತಿದ್ದೀರಾ ಸರ್? ಮೇಡಮ್ ಲೇಸ್ ಬುರ್ಜಿ ಮೇಡಮ್. ಅಲ್ಲ ಲೇಸ್ ಬುರ್ಜಿ ಅಲ್ಲ ಮೇಡಮ್, ಮಶ್ರೂಮ್ ಬುರ್ಜಿ. ಮಶ್ರೂಮ್ ಬುರ್ಜಿ ಮಾಡ್ತಾರೆ ಸರ್. ಇದೇನ್ ಸರ್ ಹೊಸದಾಗಿ ಕೇಳ್ತಾ ಇದೀನಿ, ಮಶ್ರೂಮ್ ಬುರ್ಜಿ ಅಂತ. ಮಶ್ರೂಮ್ ಅಲ್ಲಿ ಬಿರಿಯಾನಿ ಕೇಳಿದ್ವಿ. ಹೌದು ಮೇಡಮ್. ಇದೇನ್ ಸರ್ ಹೊಸದಾಗಿ? ಹೌದು ಮೇಡಮ್, ಹೊಸದು ಇದು ಮಶ್ರೂಮ್ ಬುರ್ಜಿ ಅಂತನ. ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಯಾಕಂದ್ರೆ ಯಾರು ಮಾಡ್ತಾ ಇಲ್ಲ ಇವೆಲ್ಲ ಐಟಮ್. ಹೌದು 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 ಸರ್, ನಾನು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದೆ ಮಶ್ರೂಮ್. ಹೌದು, ಇದ್ರಲ್ಲಿ ಕೂಡ ಬುರ್ಜಿ ಮಾಡಬಹುದು ಅಂತ. ಸರ್ ಏನೇನು ಹಾಕಿದ್ರಿ ಸರ್ ಈಗ? ಮೆಣಸಿನ್ಕಾಯಿ, ಈರುಳ್ಳಿ, ಮಶ್ರೂಮ್ ಹಾಕಿದ್ದೀರಾ? ಹೌದು ಮೇಡಮ್. ಡಾಮಿನೇಟು ಎಗ್ ಇದ್ದೇ ಇರುತ್ತೆ. ಮೈನ್ ಏನು ಗೊತ್ತಾ, ಎಗ್ಗು ಕಾನ್ಸೆಪ್ಟ್ ಅಲ್ವಾ, ಹಾಗಾಗಿ ಎಗ್ಗು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಗ್ಗಲ್ಲೇ ಇದು ಮಾಡ್ತೀವಿ. ಸರ್ ಈಗ ಎಗ್ಗಲ್ಲಿ ಎಷ್ಟು ಐಟಮ್ ಮಾಡಿಸ್ತಿದ್ದೀರಾ ಸರ್ ಇದು? ಮೇಡಮ್ ಒಂದು 60 ಐಟಮು. 60 ಐಟಮ್? 50 ಐಟಮು. ಏನೇನು ಸಿಗುತ್ತೆ ಸರ್ ಹೇಳ್ಬೋದಾ? ಎಗ್ ಕುಲ್ಫಿ, ಎಗ್ ಫ್ರೆಂಚು, ಎಗ್ ಚಿಲ್ಲಿ, ಎಗ್ ಪೆಪ್ಪರ್ ಡ್ರೈ, ಸ್ಪೆಷಲ್ ಎಗ್ ರೈಸು, ತುಂಬ ಮೂಮೆಂಟ್ ಇದೆ ಈ ಐಟಮ್ಗಳು. ಅದಾದ್ಮೇಲೆ ಏನು ಗೊತ್ತಾ, ತುಂಬ ಜನ ಫ್ರಾಂಚೈಸಿನೂ ತುಂಬ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಸದ್ಯಕ್ಕೆ ಕೊಟ್ಟಿರಲಿಲ್ಲ ಸುಮಾರು ವರ್ಷದಿಂದ, ಒಂದು 10 ವರ್ಷದಿಂದ ಯಾರಿಗೂ ಸಜೆಷನ್ ಮಾಡಿರಲಿಲ್ಲ. ಈಗ ರೀಸೆಂಟಾಗೆ ಈಗ ಒಂದು 20 ಔಟ್ಲೆಟಿಗೆ ಫ್ರಾಂಚೈಸಿ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸದ್ಯದಲ್ಲೇ ಕೊಡ್ತಾ ಇದ್ದೀವಿ. ಈಗ ಮತ್ತೆ ಯಾರು ಬೇಕಾದರೂ ಮಾಡೋಂಥ ಇಂಟ್ರೆಸ್ಟ್ ಇದ್ರು, ಸಕ್ಸಸ್ಫುಲ್ ಮಾಡಬೇಕು, ಈ ಕೆಲಸ ಮಾಡೋರು, ಫ್ಯಾಕ್ಟ್ರಿ ಕೆಲಸ ಮಾಡೋರು, ಕಂಪ್ನಿಯಲ್ಲಿ ವರ್ಕ್ ಮಾಡೋರು, ಈ ಸ್ಯಾಲ್ರಿಗೆಲ್ಲ ಕಡಿಮೆ ಆಯಿತು, ನಾನು ಸೆಟ್ಲ್ ಆಗಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋರಿದ್ರೆ ಬನ್ನಿ. ಕಂಪ್ಲೀಟು ಅವ್ರಿಗೇನು ಟ್ರೈನ್ ಅಪ್ ಮಾಡೋದು ಎಲ್ಲದು ಸಕ್ಸಸ್ಫುಲ್ 100% ಸಕ್ಸಸ್ ಆಗಿ ಆಗ್ತಾರೆ, ಸೆಟಲ್ ಆಗ್ತಾರೆ. ಕಂಪ್ನಿಗಳಿಗೆಲ್ಲ ಸ್ಯಾಲ್ರಿ ಕಡಿಮೆ ಇರುತ್ತೆ, ಆ ಸ್ಯಾಲ್ರಿಗಿಂತ ಬೆಟರ್ ಓನ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಬರೋಂಥದ್ದು ಅವರಿಗೆ ಒಳ್ಳೇದಾಗುತ್ತೆ. ಈಗ ಧೈರ್ಯ ಮಾಡಿ ಬರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ, ಬಿಸ್ನೆಸ್ ಮಾಡಬೇಕು ಅಂತ? ಹೌದು ಹೌದು ಮೇಡಮ್, ಹೌದು ಹೌದು. ಈಗ ತುಂಬ ಹೊರಗಡೆಯಿಂದ ಮೈಸೂರು ಮತ್ತು ಹೊರಗಡೆ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ನಮಗೆ ಫ್ರಾಂಚೈಸಿ ಕೊಡಿ ಅಂತ ತುಂಬಾ ಮೆಸೇಜು ಹಾಕಿದ್ದಾರೆ. ಆಲ್ರೆಡಿ ನಿಮ್ಗೆ ಕಾಲ್ಸ್ ಬರ್ತಾ ಇದೆ. ಈಗ ಕೊಟ್ಟಿರಲಿಲ್ಲ, ಈಗ ಗೊತ್ತಾ ಒಂದೊಂದೇ ಔಟ್ಲೆಟ್ ಮಂಗಳೂರಲ್ಲೂ ಕೊಡ್ತಾ ಇದೀವಿ. ಈಗ ಎಲ್ಲಾ ಕಡೆನೂ ಫ್ರಾಂಚೈಸಿ ಕೊಡೋಣ, ಅದರಿಂದ ಅವರು ಸಕ್ಸಸ್ಫುಲ್ ಕಾಣ್ತಾರೆ. 4 ಜನಕ್ಕೆ ನಮ್ದು ಬ್ರ್ಯಾಂಡು ಕಟ್ಕೊಳ್ಳಿ, ಅವರು ಒಂದು ದಾರಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಓಡಾಡ್ತಾ ಇದೀವಿ. ಸರ್ ಫೇಮಸ್ ಎಗ್ಗಡ್ಡ ಮುಖಾಂತರನೇ ಹೋಗುತ್ತಾ ಹೇಗೆ ಸರ್? ಹೌದು ಮೇಡಮ್, ಫೇಮಸ್ ಎಗ್ಗಡ್ಡದಿಂದ ಮುಖಾಂತರನೇ ಹೋಗುತ್ತೆ. ಸರ್ ಇಲ್ಲಿ ಫಸ್ಟ್ ಬರ್ಬೇಕಂದ್ರೆ ಏನ್ ಸರ್, ಹೆಂಗ್ ಕಲ್ತಿರ್ಬೇಕು, ಹೇಗೆ ನೀವೇ ಎಲ್ಲ ಟ್ರೈನ್ ಮಾಡ್ತೀರಾ? ಎಲ್ಲ ಟ್ರೈನಿಂಗು ಮೇಡಮ್, ಪ್ರತಿಯೊಂದು ಟ್ರೈನಿಂಗು ನಮ್ಮಲ್ಲೇ ಇರುತ್ತೆ, ನಾವೇ ಕೊಡ್ತೀವಿ. ಬಟ್ 100% ಸಕ್ಸಸ್ ಆಗ್ಬೇಕು ಅಷ್ಟೇ, ಅವ್ರನ್ನ ಯಾವತ್ತೂ ಫೇಲ್ಯೂರ್ ಮಾಡಲ್ಲ. ಅಂದ್ರೆ ಈಗ ಕೆಲಸ ಮಾಡ್ಬೇಕಲ್ಪ ಅಂತ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಹೌದು ಮೇಡಮ್, ಹೌದು, ಖಂಡಿತ. ಸರ್ ರೆಡಿ ಆಗೋಯ್ತಾ? ಹಾ ಮೇಡಮ್. ಸರ್ ಇದನ್ನ ಎಷ್ಟು ಜನ ತಗೋತಾರೆ ಸರ್? ಇಲ್ಲಿ ಯಾರಾದ್ರೂ ಟೇಸ್ಟ್ ಮಾಡಿದ್ರು ಏನಾದ್ರು ಹೇಳಿದಾರಾ? ಇಲ್ಲ ಮೇಡಮ್. ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ ಐಟಮು. ಇಡೀ ಎಂಟೈರ್ ಬೆಂಗಳೂರಾಗೆ ತುಂಬಾ ಬೇರೆ ಕಡೆ ಮೇಲೆ ಎಗ್ಗೆಲ್ಲ ಐಟಮ್ ಎಲ್ಲ ಮಾಡ್ತಾರೆ, ಆದ್ರೆ ಇಷ್ಟು ವೆರೈಟೀಸ್ ಯಾರು ಮಾಡಲ್ಲ. 100% ಯಾರು ಮಾಡಲಿಲ್ಲ ಬಿಸ್ನೆಸ್ ಸಕ್ಸಸ್ಫುಲ್ 100% ಸಕ್ಸಸ್ ಆಗೇ ಆಗುತ್ತೆ. ಕಸ್ಟಮರ್ಸ್ ಇಷ್ಟಪಟ್ಟೆ ಬರ್ತಾರೆ. ಓಕೆ ಓಕೆ ಓಕೆ. ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಸರ್ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಇಂದ ಬಿರಿಯಾನಿಗಳನ್ನ ಕೇಳಿದ್ವಿ, ಇವತ್ತು ಫಸ್ಟ್ ಟೈಮ್ ಎಗ್ ಬುರ್ಜಿ ಮಾಡಿ ತೋರಿಸಿದ್ದೀರಾ ಸರ್. ಇನ್ನು ಎಗ್ ಅಲ್ಲಿ ಇನ್ನು ಎಷ್ಟು ಐಟಮ್ಸ್ ಇದೆ ಅಂದ್ರೆ? ಎಷ್ಟು 60 ಐಟಮ್ಸ್? ಟೋಟಲ್ 200 ಐಟಮ್ಸ್ ನಾವು ಮಾಡ್ತೀವಿ ಮೇಡಮ್. ಗೊತ್ತಾ, ಬರೋದು ನಮಗೆ ಮಾಡೋದಕ್ಕೆ. ಕಸ್ಟಮರ್ಸ್ಗೆ ಇನ್ನು ಜಸ್ಟ್ ಒಂದು 60 ಐಟಮ್ ಕೊಡ್ತಾ ಇದೀವಿ. ಈಗ ನೆಕ್ಸ್ಟ್ ಫ್ರಾಂಚೈಸಿ ಮಾಡೋರಿಗೆ ಅವ್ರ ಮೇಲೆ ಡಿಪೆಂಡ್, ಎಷ್ಟು ಐಟಮ್ ಮಾಡಬೇಕು. ಯಾರು ಮಾಡಲಿಲ್ಲ ಬಿಸ್ನೆಸ್ ಮಾಡ್ತಾ ಇದಾರೆ, 100% ಸಕ್ಸಸ್ ಆಗ್ತಾರೆ ಅನ್ನೋದು ನಾನು ಭರವಸೆ ಕೊಡ್ತೀರಾ ಸರ್? ಯಾವ ನಂಬರ್ ಎಲ್ಲ ಹೇಗೆ ಸರ್, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಫೋನ್ ನಂಬರ್ ತಗೊಳ್ಳಿ, ಗೊತ್ತಾ, 8848679966. ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ಸಜೆಷನ್ ಏನಿದ್ರು ಮಾಹಿತಿ ನಾನು ನೆಕ್ಸ್ಟ್ ಮಾತಾಡೋಣ. ಓಕೆ ಓಕೆ ಸರ್. ಇನ್ನು ಎಲ್ಲೆಲ್ಲಿ ಫ್ರಾಂಚೈಸಿ ಸ್ಟಾರ್ಟ್ ಮಾಡಿದ್ದೀರಾ ಸರ್? ಈಗ ನೆಕ್ಸ್ಟ್ ಮೈಸೂರಲ್ಲಿ ಪ್ಲಾನ್ ಮಾಡಿದ್ದೀವಿ, ಆಮೇಲೆ ಇದರಲ್ಲಿ ಮಂಗಳೂರಲ್ಲಿ ಒಂದು ಪ್ಲಾನ್ ಮಾಡಿದ್ದೀವಿ, ಉತ್ತರ ಕರ್ನಾಟಕದಲ್ಲಿ ಒಂದು ಮಾಡಿದ್ದೀವಿ. ಎಲ್ಲಾ ಕಡೆಯಿಂದನೂ ಫೋನ್ ಬರ್ತಾ ಇದೆ ಸರ್ ಮೇಡಮ್. ಓಕೆ ಸರ್, ನಾನು ಕೇಳ್ಪಟ್ಟಂಗೆ, ನಾನು ನೋಡ್ದಂಗೆ ಒಂದಷ್ಟು ಜನ ನಂದಾಯ್ತು, ನನ್ನ ಕೆಲಸ ಆಯ್ತು ಅನ್ನೋ ಒಂದು ಕೆಟಗರಿಗೆ ಇರ್ತಾರೆ. ಸೊ ನಿಮ್ದೇನು ಸರ್ ವೆರೈಟಿ ಆಗಿದೆ, ಒಂದಷ್ಟು ಜನ ಕೆಲಸ ಮಾಡೋದು ಬೇಡ, ತಮ್ಮದೇ ಸ್ವಂತ ಏನೋ ಒಂದು ಬಿಸ್ನೆಸ್ ಮಾಡಲಿ ಅನ್ನೋ ಕಾನ್ಸೆಪ್ಟ್ ನಿಮಗೆ ಯಾಕೆ ತಲೆಯಲ್ಲಿ ಬಂತು ಅಂತ? ಇಲ್ಲ ಮೇಡಮ್, ತುಂಬಾ ಜನ ಕೇಳ್ತಾ ಇದ್ರು ಫ್ರಾಂಚೈಸಿ ಕೊಡಿ ಅಂತನ, ಹಂಗಾಗಿ ಗೊತ್ತಾ ಇರ್ಲಿ, ಎಲ್ಲರೂ ಒಂದು ಬೆಳಿಲಿ. ಈಗ ಮಧ್ಯವರ್ತಿ ಜನಗಳು ಯಾರ್ಯಾರು ಇರ್ತಾರೆ, ಏನೋ ಊರ್ ಬಿಟ್ಟು ಊರ್ ಬಂದಿರ್ತಾರೆ, ಏನಾರ ಸಾಧನೆ ಮಾಡ್ಬಿಟ್ಟು ಒಂದು ಸೆಟಲ್ ಆಗ್ಬೇಕು ಅನ್ನೋದು ಒಂದು ಆಸೆ ತುಂಬಾ ಇದೆ.
ಕಂಪ್ನಿಗಳಿಗೆ ಹೋದ್ರೆ ಸ್ಯಾಲ್ರಿ ಬೇಸಿಕಲ್ಲಿ ಗೊತ್ತಾ ಬರೀ ಜೀವನ ಮಾಡಕ್ಕಾಗಲ್ಲ. ಹೌದು ಹಂಗಾಗಿ ಒಂದು ಸರ್ಕಲ್ ಬಿಟ್ಬಿಟ್ಟು ಮುಂದೆ ಜೀವನದಾಗ ಒಂದು ಸೆಟಲ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಎಲ್ಲರೂ ನಮ್ಮಂಗೆ ಸೆಟಲ್ ಆಗ್ಲಿ ಅನ್ನೋಕ್ಕೋಸ್ಕರ ಈಗ ಫ್ರಾಂಚೈಸಿ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಈಗ ಈ ಸದ್ಯಕ್ಕೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಈ ಬೇರೆ ಬೇರೆ ಫ್ರಾಂಚೈಸಿ? ನಾವೊಂದು 4-5 ಜನ ಸಿಕ್ಕಿದ್ದಾರೆ. ಈ ಟೋಟಲ್ ಒಂದು 20 ಫ್ರಾಂಚೈಸಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಪ್ಲಾನಿಂಗ್. ಈಗ ಅದಾದ್ಮೇಲೆ ಒಂದು ಬ್ಯಾಚ್ ವೈಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲರಿಗೂ ಒಂದೇ ಸತಿ ಪ್ಲಾನ್ ಮಾಡಕ್ಕಾಗಲ್ಲ, ಸಕ್ಸಸ್ಫುಲ್ ಕಾಣಬೇಕು, ಹೆಸರನ್ನು ಮಾಡ್ಬೇಕು. ಅದ್ರಲ್ಲೂ ಒಳ್ಳೆಯವ್ರನ್ನ ನೋಡ್ತಾ ಆಯ್ಕೆ ಮಾಡ್ತೀವಿ. ಅವ್ರು ಯಾವತ್ತು ಸಕ್ಸಸ್ ಆಗ್ತಾರೋ ಗೆಲ್ತಾರೋ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು 100% ಅವರಿಗೆ ಕೊಡೋಂಥದ್ದು ಇರುತ್ತೆ. ಓಕೆ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್.